ನೀವು ಕೂಡ ಊಟ ಮಾಡ್ಕೊಂಡು ಬನ್ನಿ. ಏನ್ ಮಾತಾಡ್ತಿದ್ಯಾ ನೀನು? ಜಾನಕಮ್ಮ ಮನೆಯಿಂದ ಹೊರಟೋಗ್ತೀನಿ ಅಂತಿದ್ರೆ ತಿನ್ನೋಕ್ ಮನ್ಸಾದ್ರೂ ಹೇಗ್ ಬಂತೆ ನಿಂಗೆ? ನನಗ್ ಮನ್ಸ್ ಬಂತು ರೀ. ನಿಮಗ್ ಮನ್ಸಿದ್ರೆ ತಿನ್ನಿ, ಇಲ್ಲಾಂದ್ರೆ ಬಿಡಿ. ಮನೇಲಿ ನಿನ್ ಬಿಟ್ಟು ಯಾರು ಊಟ ಮಾಡಿಲ್ಲ, ನಿಮ್ಮ ಅಣ್ಣ ಕೂಡ. ಛೇ, ಅಣ್ಣ ತಗೊಂಡಿರೋ ನಿರ್ಧಾರ ಒಳ್ಳೇದೆ. ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡ್ರೆ ಏನ್ ಮಾಡಕ್ಕಾಗತ್ತೆ? ನಮ್ಮಪ್ಪ ನಿರ್ಧಾರದಾಗೆ ನಾನು ಈ ಮನೆಗೆ ಸೊಸೆಯಾಗಿ ಬಂದೆ. 25 ವರ್ಷಗಳು ಹೇಗ್ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ಅವರ ನೆರಳಲ್ಲಿ ಈ ಮನೆ ಸೊಸೆಯಾಗಿ ಜವಾಬ್ದಾರಿಯಿಂದ ನಡ್ಕೊಳ್ತಾ ಬಂದೆ. ಆದ್ರೆ ಇಂಥ ದಿನ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಮ್ಮ, ಅಮ್ಮ, ನನ್ನನ್ನು ಬಿಟ್ಟು ನಿಜವಾಗ್ಲೂ ಹೊರಟು ಹೋಗ್ತೀಯಾ? ಹೋಗ್ಲೇಬೇಕು ಕಂದ. ಹೋಗೋದೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ. ಅಮ್ಮ, ನಾನ್ ತಪ್ಪು ಮಾಡಿದ್ರೆ ನೀನ್ ಯಾಕಮ್ಮ ಹೋಗ್ಬೇಕು? ನಾನೇ ಹೊರಟು ಹೋಗ್ತೀನಮ್ಮ. ನೀನ್ ಮಾತ್ರ ಎಲ್ಲೂ ಹೋಗ್ಬೇಡ. ಅಗತ್ಯ ಇದ್ರೆ ನಾನೇ ಅಪ್ಪನ ಹತ್ರ ಹೋಗಿ ನನಗೆ ಶಿಕ್ಷೆ ಕೊಡಿ ಅಂತ ಬೇಡ್ಕೊಳ್ತೀನಮ್ಮ. ಆದ್ರೆ ಯಾವ ಕಾರಣಕ್ಕೂ ನಿನಗ್ ಮಾತ್ರ ಹೋಗಕ್ ಬಿಡೋದಿಲ್ಲ ಅಮ್ಮ. ಬೇಕಾದ್ರೆ ಇವಾಗ್ಲೇ ಹೋಗಿ ಅಪ್ಪನ ಹತ್ರ ಮಾತಾಡ್ತೀನಮ್ಮ. ನೋಡು, ನೀ
ನೀವೇನಾದ್ರೂ ಹಾಗೆ ಮಾಡಿದ್ರೆ ನಿಮ್ಮಪ್ಪ ಏನು ಮಾತಾಡದೆ ಹೊರಟೋಗ್ತಾರೆ. ಅವರಿಗೆ ಮಾತು ಮುಖ್ಯ. ಒಂದು ವೇಳೆ ನನ್ನ ಮಗಳು ತಪ್ಪು ಮಾಡಿದ್ರೆ ಏನ್ ಮಾಡ್ತೀಯ ಅಂತ ಕೇಳಿದ್ರು. ನಾನು ಹೊರಟೋಗ್ತೀನಿ ಅಂತ ಹೇಳಿದ್ದೆ. ಮಾತಿಗಷ್ಟೊಂದು ಬೆಲೆ ಕೊಡೋ ಗಂಡನ ಮುಂದೆ ನಾನು ಮಾತನ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಾನು ಒಳ್ಳೆ ಹೆಂಡತಿ ಹೇಗೆ ಆಗ್ತೀನಿ? ಆದ್ರೆ ತಪ್ಪು ಮಾಡಿರೋದು ನಾನು. ಶಿಕ್ಷೆ ನೀನ್ ಯಾಕಮ್ಮ ಅನುಭವಿಸ್ಬೇಕು? ಮಕ್ಕಳು ತಪ್ಪು ಮಾಡಿದ್ರೆ ಅವ್ರನ್ನ ತಿದ್ದಿ ನಡೆಸಬೇಕಾದ ಜವಾಬ್ದಾರಿ ತಂದೆ ತಾಯಿದಮ್ಮ. ಆ ಜವಾಬ್ದಾರಿನ ನನಗಿಂತನೂ ನಿಮ್ಮಪ್ಪನೇ ಚೆನ್ನಾಗಿ ನಿರ್ವಹಿಸ್ತಾರೆ. ಯಾಕೆ ಗೊತ್ತಾ, ನನ್ನ ಹತ್ರ ಪ್ರೀತಿ ಮಾತ್ರ ಇದೆ. ಅದೇ ಅದೇ ಎಲ್ಲ ಎಲ್ಲ ತಪ್ಪುಗಳನ್ನು ಮುಚ್ಚಾಕ್ಬಿಡುತ್ತೆ. ಅದೇ ನಿಮ್ಮಪ್ಪನ ಹತ್ರ ಜವಾಬ್ದಾರಿ ಇದೆ. ಅದು ನಿನ್ನನ್ನು ಯಾವಾಗಲೂ ಸರಿಯಾದ ದಾರಿಯಲ್ಲಿ ನಡೆಸುತ್ತೆ ಕಂದ. ಅಮ್ಮ, ಈ ಪ್ರೀತಿ ಬಾಧ್ಯತೆ ಅನ್ನೋ ಪದಕ್ಕೆ ಅರ್ಥಗಳು ನನಗಂತೂ ಅರ್ಥ ಆಗೋದಿಲ್ಲಮ್ಮ. ನನಗೆ ಗೊತ್ತಿರೋದೆಲ್ಲ ಹಸುವಾದಾಗೆಲ್ಲ ಈ ಕೈ ತುತ್ತು ತಿನ್ನೋದು, ನೋವಾದಾಗೆಲ್ಲ ನಿನ್ ಮಡ್ಲಲ್ಲಿ ಬಂದು ಮಲ್ಕೊಳ್ಳೋದು, ನನಗ್ ಭಯ ಆದಾಗೆಲ್ಲ ನಿನ್ನ ಹೀಗೆ ಗಟ್ಟಿಯಾಗಿ ತಪ್ಕೊಳ್ಳೋದು. ನೀನ್ ಹೇಳೋದನ್ನೆಲ್ಲ ಮಾಡೋದು ಮಾತ್ರನೇ ನನಗ್ ಗೊತ್ತಿರೋದಮ್ಮ. ಅಮ್ಮ ಅಮ್ಮ, ಸೂರ್ಯ ನೆತ್ತಿ ಮೇಲೆ ಬಂದಾಗ ರಾಜಿ ಅಂತ ಕೂಗಿ ನಿದ್ದೆಯಿಂದ ಎಬ್ಸಿ ಹುಷಾರು ಮಗಳೇ ಅನ್ನೋ ಮಾತಿಂದ ನಿದ್ದೆಯಿಂದ ಎದ್ದೇಳೋ ನಾನು ನಿನ್ ಮಾತುಗಳನ್ನ ಕೇಳ್ದೆ ಹೇಗಿರ್ಲಿ ಅಮ್ಮ? ನೋಡು, ಇರಬೇಕು ತಾಯಿ. ನಾನಿಲ್ಲ ಅಂದ್ರೂ ನನ್ನ ಜಾಗನ ತುಂಬಿಸೋದಕ್ಕೆ ನಿಮ್ಮಪ್ಪ, ಅಜ್ಜಿ, ಪದ್ಮ, ಅವ್ರ ಯಜಮಾನ್ರು, ಚಿಕ್ಕಪ್ಪ, ಚಿಕ್ಕಮ್ಮ ಬಿಟ್ಟು ಎಲ್ಲರೂ ಇದ್ದಾರೆ. ನಿನ್ನನ್ನ ಕಣ್ಣು ರೆಪ್ಪೆಲಿಟ್ಟು ಜೋಪಾನ ಮಾಡ್ತಾರೆ. ನಾನಿಲ್ಲ ಅಂದ್ರೆ ನೀನು ಒಬ್ಬಳು ಮಾತ್ರನೇ ಕಣ್ಣೀರು ಹಾಕ್ತೀಯ ಕಣೆ. ಆದ್ರೆ ನಾನಿದ್ದು ನಿಮ್ಮಪ್ಪ ಏನಾದ್ರೂ ಹೊರಟೋದ್ರೆ ಈ ಮನೆನೇ ಅನಾಥವಾಗ್ಬಿಡುತ್ತಮ್ಮ. ಹಾಗೆ ಎಲ್ಲರೂ ನೋವು ಪಟ್ಕೊಂಡ್ರೆ ನಿನಗ್ ಸಂತೋಷ ಆಗುತ್ತಾ? ನೋಡು, ಯಾವ ಹೆಣ್ಣು ಮಕ್ಳಿಗಾದ್ರೂ ಚಿಕ್ಕ ವಯಸ್ಸಲ್ಲಿ ಅಮ್ಮನ ಅವಶ್ಯಕತೆ ಇರುತ್ತೆ. ಅದೇ ಅವಳು ಬೆಳೆದು ದೊಡ್ಡವಳಾದ್ಮೇಲೆ ಅಪ್ಪನ ಅವಶ್ಯಕತೆ ಇರುತ್ತೆ. ಮದುವೆ ಆದ್ಮೇಲೆ ಗಂಡನ ಜೊತೆ ಬೇಕಾಗುತ್ತೆ. ನಿನಗೆ ಈ ವಯಸ್ಸಲ್ಲಿ ನನಗಿಂತನೂ ಹೆಚ್ಚಾಗಿ ನಿಮ್ಮಪ್ಪನ ಅವಶ್ಯಕತೆ ಇದೆ ಅಮ್ಮ. ಅದಕ್ಕೋಸ್ಕರನೇ ತಾಳ್ಮೆಯಿಂದ ಇರೋ ಕಂದ. ಯಾರು ಏನೇ ಹೇಳಿದ್ರು ಅದನ್ನ ತಪ್ಪಾಗಿ ಅರ್ಥೈಸ್ಕೋಬೇಡ. ಎಲ್ರ ಜೊತೆನೂ ಇರುವಾಗ ಸಂತೋಷವಾಗಿರು. ಅದೇ ನಿನಗೆ ನೋವಾದ್ರೆ ನಗ್ನಗ್ತಾ ಸಹಿಸ್ಕೊ. ಅದೇ ಹೆಣ್ಣಿಗೆ ಶ್ರೀರಾಮ ರಕ್ಷೆ. ಅಮ್ಮ, ಎಷ್ಟೇ ಆದ್ರೂ ಅಮ್ಮ ಅಮ್ಮನೇ ಅಲ್ವಾ? ನೀನ್ ಹೇಳ್ದ ಹಾಗೆ ಸಂತೋಷನ ಎಲ್ರ ಹತ್ರ ಹಂಚ್ಕೊಂಡು ನೋವನ್ನ ನಗ್ನಗ್ತಾ ಸ್ವೀಕರಿಸ್ತೀನಿ. ಆದ್ರೆ ಜೀವನದಲ್ಲಿ ಬರೋ
ಬೇರೆ ಬೇರೆ ಸಮಸ್ಯೆಗಳನ್ನ ಭಯನ ಯಾರ ಹತ್ರ ಹಂಚ್ಕೊಳಕ್ಕಾಗತ್ತಮ್ಮ? ಅಮ್ಮನ ಹತ್ರ ಮಾತ್ರ ಅಲ್ವಾ? ರಾಜಿ, ಹಸಿಮಣೆ ಏರ್ಬೇಕಾಗಿದ್ ನನ್ನ ತಂಗಿ ಓದ್ಗೋಸ್ಕರ ಮದುವೆ ಸಮಯದಲ್ಲಿ ಅಮೆರಿಕಕ್ಕೆ ಹೊರಟೋದ್ಲು. ಮದುವೆ ನಿಂತು ಹೋಯ್ತು. ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಕೊಡ್ಬೇಕಾಗಿದ್ದಪ್ಪ ಮದುವೆ ಮಂಟಪದಲ್ಲೇ ತೀರ್ಕೊಂಡ್ಬಿಟ್ರು. ಆಗ ನನಗೆ ಸಾಯೋದು ಬಿಟ್ರೆ ಬೇರೆ ದಾರಿನೇ ಗೊತ್ತಿರಲಿಲ್ಲ. ಅಂಥ ಸಮಯದಲ್ಲಿ ಆಸರೆಯಾಗಿ ಬಂದವರು ಕಣಮ್ಮ ನಿಮ್ಮಪ್ಪ. ಸೋದರ ಮಾವನ ಮಗಳಾಗಿದ್ದ ನನ್ನ ಬದುಕು ಹಾಳಾಗಬಾರದು ಅಂತ ಅದೇ ಮಂಟಪದಲ್ಲಿ ನನಗೆ ತಾಳಿ ಕಟ್ಟಿ ಈ ಮನೆ ಸೊಸೆ ಮಾಡಿಕೊಂಡು ಈ ಮನೆಗೆ ಕರ್ಕೊಂಡು ಬಂದ್ರಮ್ಮ. ಚಿನ್ನದಂತ ಈ ದೊಡ್ಡ ಸಂಸಾರನ ಕೊಟ್ಟು ಎಲ್ಲರಲ್ಲೂ ನನ್ನ ಗೌರವನ ಹೆಚ್ಚಿಸಿ ಈ ಮನೆ ಯಜಮಾನತ್ವನ ಕೊಟ್ಟು ಹೆಂಡತಿ ಅಂದ್ರೆ ರಾಜಾರಾಮ್ ಅವ್ರ ಹೆಂಡತಿ ಜಾನಕಮ್ಮನ ಹಾಗಿರಬೇಕು ಅನ್ನೋ ಮಟ್ಟಕ್ಕೆ ನನ್ನನ್ನು ಈ ಸಮಾಜದಲ್ಲಿ ನಿಲ್ಲಿಸಿರೋ ಮಹಾನುಭಾವ ಕಣಮ್ಮ ನಿಮ್ಮಪ್ಪ. ದೂರದ ಸಂಬಂಧಿ ಆದರೂ ಕೂಡ ನನಗಿಷ್ಟೆಲ್ಲ ಮಾಡಿರೋ ನಿಮ್ಮಪ್ಪ. ಹೆತ್ತ ಮಗಳಾಗಿರೋ ನಿನಗೆ ಇನ್ನೆಷ್ಟು ಮಾಡಬಹುದು ಯೋಚನೆ ಮಾಡಿ ನೋಡು. ಅಮ್ಮ, ಇಲ್ಲಿವರೆಗೂ ನಾನು ನಿನ್ನ ಕೈ ಹಿಡಿದು ನಡೆಸಿದ್ದೆ ಕಂದ. ಇನ್ನು ಮುಂದೆ ನೀನು ನಿಮ್ಮಪ್ಪನ ಕೈ ಹಿಡ್ಕೋ. ನಿನ್ನನ್ನ ಚೆನ್ನಾಗಿ ನಡೆಸ್ತಾರೆ, ನನಗಿಂತನೂ ಹೆಚ್ಚಾಗಿ ನಡೆಸ್ತಾರೆ. ಅರ್ಥ ಆಯ್ತೇನೋ? ಅಮ್ಮ, ಅಮ್ಮ, ಏನೋ ರಾಜು ಇದು, ಅಯೋಧ್ಯೆ ಆಗಿದ್ದ ನಮ್ಮನೆ ಅಶೋಕವನ ತರ ಆಗ್ಬಿಟ್ಟಿದ್ಯಲ್ಲೋ. ರಾಮ ಸೀತೆ ತರ ಇರೋ ನೀವು ಬೇರೆ ಆಗ್ತೀರಾ. ಅಷ್ಟಕ್ಕೂ ಅವತ್ತು ಜಾನಕಿನ ಅಮೆರಿಕ ಕಳಿಸ್ತಾ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇವತ್ತಿಂತ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಅಣ್ಣ ಏನಮ್ಮ ತಪ್ಪು ಮಾಡ್ದ? ಆವತ್ತು ತಂಗಿನ ನೋಡ್ಬೇಕು ಅಂತ ಅತ್ತಿಗೆ ಅಳುನ ನೋಡಕ್ಕಾಗ್ದೆ ಅಣ್ಣ ಕಳಿಸ್ದ. ಅಣ್ಣನ್ ಒಳ್ಳೆತನನೇ ಶಾಪ ಆಗೋಯ್ತಾ? ಇಡೀ ಊರಿಗೆ ನ್ಯಾಯ ಹೇಳೋಂತ ಕುಟುಂಬ ನಮ್ದು. ರಾಜಾರಾಮ್ ಅವ್ರ ಹೆಂಡತಿ ಗಂಡನ್ ಬಿಟ್ಟು ಮನೆ ಬಿಟ್ಟು ಹೊರಟೋದ್ಲು ಅಂತ ಹೇಳ್ಕೊಂಡ್ರೆ ಅತ್ತಿಗೆಗೇನನ್ಸತ್ತೋ ಗೊತ್ತಿಲ್ಲ.
ಆದ್ರೆ 4 ಜನಗಳ ಮುಂದೆ ಅಣ್ಣ ತಲೆ ಎತ್ಕೊಂಡು ತಿರ್ಗಕ್ಕಾಗತ್ತಾ? ಆದ್ರೆ ಏನ್ ಮಾಡೋದು? ತಲೆ ತೆಗ್ದ ಹಾಗೆ ಜಾನಕಿ ಅಕ್ಕ ಹೊರಟೋಗ್ತೀನಿ ಅಂತಿದಾರಲ್ವಾ. ಜಾನಕಿ ಅಕ್ಕನಿಂದ ತುಂಬಾ ಕಲಿಬೇಕು ಅನ್ಕೋತಿದ್ವಿ, ಆದ್ರೆ ನನಗನ್ನಿಸ್ತಿದೆ ಇವತ್ತು ಅಷ್ಟೊಂದು ಅಮಾಯಕತೆ ಕೆಲ್ಸಕ್ಕೆ ಬರೋದಿಲ್ಲ ಅಂತ. ತಂಗಿ ಮಗಳಿಗೋಸ್ಕರ ಭಾವನ್ನು ಕೂಡ ಲೆಕ್ಕಿಸ್ತಿಲ್ಲ. ಅದ್ಕೇಲಿರೋ ಒಳ್ಳೆ ಗುಣ ಏನು ಅಂದ್ರೆ ಯಾರನ್ನಾದ್ರೂ ನಮ್ಮವರು ಅಂತ ಅನ್ಕೊಂಡ್ರೆ ಅವರು ಹೊರಗ್ನವರು ಅನ್ನೋ ಭಾವನೆ ಬರಕ್ ಬಿಡಲ್ಲ. ತಂಗಿಯವನ್ನ ದೂರ ಮಾಡ್ಕೊಳ್ಳೋದಕ್ಕೆ ಯಾರು ಇಷ್ಟಪಡ್ತಾರೆ ಹೇಳಿ? ರಾಜು, ನೀನು ಹೇಳೋ. ನೀನು ಹೇಳಿದ್ರೆ ಜಾನಕಿ ಕೇಳ್ತಾಳೆ. ಜಾನಕಿ ಇಲ್ಲ ಅಂದ್ರೆ ಈ ಮನೆ ದೇವತೆ ಇಲ್ದಿರೋ ಗುಡಿ ಆಗ್ಬಿಡತ್ತೆ. ರಾಮ ಸೀತೆ ಇದ್ರೆ ಅದು ಹೇಗೆ ಗುಡಿ ಆಗುತ್ತೋ ಹಾಗೆ ಜಾನಕಿ ರಾಜಾರಾಮ್ ಇದ್ರೇನೆ ಇದು ಮನೆ ಆಗೋದು. ಆದ್ಯ ಅನಾಥೆ ಆಗ್ತಾಳೆ ಅನ್ನೋ ನೋವಿಂದ ಜಾನಕಿ ಹೋಗ್ತೀನಿ ಅಂತಿದ್ದಾಳೆ. ಇದು ಸರಿಯಲ್ಲ ಕಣೋ. ನಿನ್ ಜಾನಕಿನ ತಡಿಯೋ. ಹೌದು ಮಾವ, ನೀವ್ ಹೇಳಿದ್ರೆ ಅತ್ತೆ ಖಂಡಿತವಾಗ್ಲೂ ಕೇಳ್ತಾರೆ. ನಿಮಗೆ ಎಷ್ಟು ಹಠ ಇದೆಯೋ ಅತ್ತೆಗೂ ಕೂಡ ಅಷ್ಟೇ ಹಠ ಇದೆ. ಆದ್ರೆ ಅದನ್ನೆಲ್ಲ ಮೀರಿ ನಿಮ್ಮ ಮೇಲೆ ಪ್ರೀತಿ ಇದೆ ಮಾವ. ಅತ್ತೆನ ನೀವೇ ತಡಿಬೇಕು ಮಾವ. ನನಗೆ ರಾಜಾರಾಮ್ ಅನ್ನೋ ಹೆಸರನ್ನ ಯಾಕಿಟ್ಯಮ್ಮ? ಕಟ್ಟುಪಾಡುಗಳನ್ನ ಯಾಕೆ ಕಲಿಸ್ದೆ? ಯಾಕೆ ಅಪ್ಪನ ಮಾತಿನ ಮೇಲೆ ನಿಲ್ಲು ಅಂತ ಹೇಳ್ದೆ? ಅದನ್ನೆಲ್ಲ ಪಾಲಿಸಿದ್ದು ನಾನು ಮಾಡಿದ ಅಪರಾಧನ? ನಾನು ಅವಳು ಬೇರೆ ಅಲ್ಲಮ್ಮ, ಒಬ್ರೇ ಅನ್ಕೊಳ್ಳೋರು ನಾವು. ಸ್ವಲ್ಪನೂ ಜವಾಬ್ದಾರಿ ಇಲ್ಲದೆ ಇರುವಂಥ ಮನುಷ್ಯರು ನಮ್ಮ ಮನೇಲಿರೋದು ಬೇಡ ಅಂತ ಹೇಳ್ದೆ, ಕೇಳಲಿಲ್ಲ. ಅವಳ ತಂಗಿ ಮಗಳನ್ನ ಮನೇಲಿಟ್ಕೊಂಡ್ಲು. ರಾಜಲಕ್ಷ್ಮಿನ ಅವಳಿಗೆ ಹತ್ರ ಮಾಡಿದ್ಲು. ನಮ್ಮ ರಾಜಲಕ್ಷ್ಮಿ ಹಾಲನ್ನ ನೀರನ್ನ ಬೇರೆ ಮಾಡುವಂತ ಹುಡುಗಿ ಅಲ್ಲಮ್ಮ. ಬೆಳ್ಳಗಿರೋದೆಲ್ಲ ಹಾಲೆ ಅಂತ ಅನ್ಕೊಳ್ಳೋ ಅಮಾಯಕಿ. ಅಂಥ ಮಗಳನ್ನ ಜವಾಬ್ದಾರಿಯಿಂದ ಬೆಳೆಸೋದ್ರಲ್ಲಿ ನಾನು ಸೋತ್ ಹೋಗಿದ್ದೀನಿ. ಕಾರಣ ನನ್ನ ಹೆಂಡತಿ ಮೇಲೆ ನನಗಿರೋ ಪ್ರೀತಿ. ಆ ಪ್ರೀತಿ ನನ್ನ ಜವಾಬ್ದಾರಿನ ಮೋಡದ ಹಾಗೆ ಮುಚ್ಚಿಬಿಡ್ತು. ಅದೇ ಇವತ್ತು ಮನೆಯಲ್ಲಿ ಎಲ್ಲರ ನೋವಿಗೂ ಕಾರಣ ಆಗಿದೆ. ಈ ತಪ್ಪುಗಳಿಗೆ ಕಾರಣರಾಗಿರೋರೆ ಹೋಗ್ತೀನಿ ಅನ್ನೋ ನಿರ್ಧಾರನ ಅವ್ರಿಗವ್ರೆ ತಗೊಂಡ್ಬಿಟ್ರೆ ಇನ್ನು ನನ್ನ ನಿರ್ಧಾರಕ್ಕೆ ಏನ್ ಬೆಲೆ ಇರುತ್ತಮ್ಮ? ಆವತ್ತು ತಂದೆ ಮಾತಿಗೆ ಕಟ್ಟು ಬಿದ್ದು ಕಾಡ್ಗೆ ಹೋಗಿದ್ದ ಶ್ರೀರಾಮನ ಹೆಂಡ್ತಿನ ರಾವಣಾಸುರ ಎತ್ಕೊಂಡು ಹೋಗ್ತಿದ್ರೆ ತನ್ನ ಹೆಂಡ್ತಿನ ಕಾಪಾಡ್ಕೊಳ್ಳೋದು ಜವಾಬ್ದಾರಿಯಾಗಿದ್ದಕ್ಕೆ ಅವನು ಲಂಕೆನ ಜಯಿಸಿ ಹೆಂಡ್ತಿನ ಕರ್ಕೊಂಡು ಬಂದ. ಆದ್ರೆ ಇವತ್ತು ತನ್ನ ತಂಗಿ ಮಗಳ ಭವಿಷ್ಯಕ್ಕೋಸ್ಕರ ತನ್ನ ಗಂಡನ ಬಗ್ಗೆನೂ ಯೋಚಿಸ್ದೆ ಈ ಜಾನಕಿ ಹೊರಟೋಗ್ತೀನಿ ಅಂತ ಹೇಳ್ತಿದ್ದಾಳೆ. ಅವಳು ಹೋಗ್ತೀನಿ ಅನ್ನೋ ನಿರ್ಧಾರ
ಯೋಚನೆ ಅಲ್ಲಮ್ಮ, ನಿರ್ಧಾರನ ಯಾರೂ ಬದಲಾಯಿಸಕ್ಕಾಗಲ್ಲ, ಗಂಡನೂ ಸಹ.